ಹಲೋ, ಹಾಯ್, ನಮಸ್ತೆ. ಎಲ್ರಿಗೂ ಶರಣಾರ್ಥಿಗಳು, ಆತ್ಮೀಯರೇ. ನನ್ನ ಹೆಸರು ಓಬ್ಳೇಶ್. ಎಲ್ಲರೂ ಪ್ರೀತಿಯಿಂದ ಓಬ್ಳೇಶ್ ಪಾವಗಡ ಹಾಗೂ PRO ಅಂತಲೇ ಕರೀತಾರೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸಹಶಿಕ್ಷಕ ಹುದ್ದೆಯಲ್ಲಿ ತೃಪ್ತಿಕರವಾಗಿ 18 ವರ್ಷಗಳನ್ನು ಪೂರೈಸಿದ್ದೇನೆ. ಆ ಒಂದು ಸವಿ ನೆನಪಿಗಾಗಿ ತಮ್ಮೆಲ್ಲರಿಗೂ ಒಂದು ಕೃತಜ್ಞತಾ ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶಿಕ್ಷಣದ ಬೇರು ಅತ್ಯಂತ ಕಹಿಯಾಗಿರ್ಬೋದು, ಆದರೆ ಅದರಿಂದ ಸಿಗ್ತಕ್ಕಂಥ ಫಲ ಮಾತ್ರ ಜೇನಿಗಿಂತಲೂ ಸಿಹಿಯಾಗುತ್ತೆ ಎನ್ನುವ ಒಂದು ಶುಭ ನುಡಿಯನ್ನು ಇವತ್ತು ಸ್ಮರಿಸಿ, ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ, ಎದೆ ತಟ್ಟಿ ಹೇಳು ನಾನು ಭಾರತೀಯನೆಂದು, ಗರ್ವ ಮತ್ತು ಹೆಮ್ಮೆಯಿಂದ ಬಾಳು ನಾ ಕನ್ನಡಿಗನೆಂದು, ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಎದೆಯಲ್ಲಿರಲಿ ಎಂದು ಒಂದು ನುಡಿಯನ್ನು ತಮ್ಮೆಲ್ಲರಿಗೂ ಹೇಳ್ತಾ, ಆತ್ಮೀಯರೇ, ಇಂದಿಗೆ ಸೇವೆಗೆ ಸೇರಿ ನಾನು 18 ವರ್ಷ ಮುಗಿದಿದೆ. ಆ ಒಂದು ಸವಿ ನೆನಪಿಗಾಗಿ ತಮ್ಮೆಲ್ಲರಿಗೂ ಒಂದು ಕೃತಜ್ಞತಾ ಸಂದೇಶವನ್ನು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಇಂದಿಗೆ 18 ವರ್ಷಗಳನ್ನು ಪೂರೈಸಲಿಕ್ಕೆ ನನಗೆ ಸಹಕರಿಸಿದಂತಹ ನಮ್ಮ ಕರ್ನಾಟಕ ಸರ್ಕಾರದ ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಆದರಣೀಯ ಎಲ್ಲ ಹಂತದ ಅಧಿಕಾರಿಗಳಿಗೂ ಸಹ ಇಂದು ನಾನು ಆಭಾರಿಯಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ಈ ಒಂದು 18 ವರ್ಷಗಳ ಅವಧಿಯಲ್ಲಿ ಅಳಿಲು ಸೇವೆಯನ್ನು ಮಾತ್ರ ಮಾಡಿದ್ದೀನಿ. ನಾನು ಕಲಿತಿದ್ದು ಕೇವಲ ಸಾಸಿವೆಯಷ್ಟು, ಕಲಿಯಬೇಕಾಗಿರೋದು ಸಾಗರದಷ್ಟು ಅಂತ ತಿಳಿಸ್ತಾ, ಈ ಒಂದು ಸೇವೆಯಲ್ಲಿ ನನಗೆ ಸಂಪೂರ್ಣ ಸಹಕಾರವನ್ನು ಹಾಗೂ ಬೆಂಬಲವನ್ನು ಹಾಗೂ ಈ ಒಂದು ನಾಡಿಗೆ ನನ್ನನ್ನು ಸಮರ್ಪಿಸಿರ್ತಕ್ಕಂಥ ನನ್ನ ಹೆತ್ತವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ಒಂದು ಸೇವೆಯನ್ನು ಮೆಚ್ಚಿ ಅರಸಿ ಪ್ರೀತಿಯಿಂದ ಆರೈಸಿದಂತಹ, ಆರೈಕೆಯೊಂದಿಗೆ ನನ್ನನ್ನು ಬೆಳೆಸಿರ್ತಕ್ಕಂತಹ ನಾಡಿನ ಎಲ್ಲ ವೃತ್ತಿ ಬಾಂಧವರಿಗೂ ಸಹ ನಾನು ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸೇವಾವಧಿಯಲ್ಲಿ ನನಗೆ ಸಂಪೂರ್ಣವಾಗಿ ಸಹಕಾರ ನೀಡಿ ಇಲಾಖೆಯ ಎಲ್ಲ ಕಾರ್ಯಗಳಿಗೂ ಸಹ ನನಗೆ ಬೆನ್ನೆಲುಬಂತೆ ಇದ್ದು ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನಾಡಿನ ಸಮಸ್ತ ಜನತೆಗೂ ಸಹ ನಾನು ಈ ಮೂಲಕ ಪ್ರೀತಿಯ ಹಾಗೂ ಗೌರವದ ಧನ್ಯತಾ ಸಂದೇಶವನ್ನು ಹಾಗೂ ಕೃತಜ್ಞತಾ ಸಂದೇಶವನ್ನು ನಾನು ಈ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಎಲ್ಲ ವೃಂದ ಸಂಘದ ಸದಸ್ಯರು, ಪದಾಧಿಕಾರಿಗಳು ಹಾಗೂ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸಹ ನಾನು ಈ ಮೂಲಕ ಆಭಾರಿಯಾಗಿರ್ತೇನೆ ಅಂತ ತಿಳಿಸ್ತಾ, ತಾವು ಇಲ್ಲಿಯವರೆಗೆ ಸಹಕಾರ, ಸಲಹೆ, ಸೂಚನೆಯನ್ನು ನೀಡಿದ್ದೀರಾ. ಒಳ್ಳೆಯ ಕರ್ತವ್ಯವನ್ನು ಬೆನ್ತಟ್ಟಿದ್ದೀರಾ. ಹಾಗೆ ಏನಾದರೂ ಎಲ್ಲಾದರೂ ಎಡವಿದ್ರೆ ಸಲಹೆ, ಸೂಚನೆಯನ್ನು ಕೊಟ್ಟಿದ್ದೀರಾ. ಅದರಂತೆ ಮುಂದುವರೆದು ಇಲ್ಲಿಗೆ ಸುಮಾರು 18 ವರ್ಷ ಸೇವೆ ಮುಗಿದಿದೆ. ಇನ್ನೂ 20 ವರ್ಷಗಳ ಸೇವೆ ನನಗೆ ಬಾಕಿ ಇರೋದ್ರಿಂದ ಈ ಒಂದು ಸೇವಾ ಅವಧಿಯಲ್ಲಿ ಅಥವಾ ಎಲ್ಲಾದರೂ ಎಡವಿದ್ರೆ ಈ ಹಿಂದೆ ನೀಡಿರ್ತಕ್ಕಂಥ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನವನ್ನು ಕೊಡಿ. ನಾನು ನಿಮ್ಮೆಲ್ಲ ಸಲಹೆ, ಮಾರ್ಗದರ್ಶನವನ್ನು ಆದರದಿಂದ ಸ್ವಾಗತಿಸ್ತೀನಿ ಹಾಗೂ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತೀರಾ ಅಂತ ತಿಳಿಸ್ತಾ, 18 ವರ್ಷಗಳ ಸೇವೆಯನ್ನು ಪದಗಳಲ್ಲಿ ಸೆರೆ ಹಿಡಿದು ತಮ್ಮೊಟ್ಟಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿರ್ತಕ್ಕಂಥ ಎಲ್ಲ ಜನತೆಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ, ನನ್ನ ಒಂದು ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಮೂಲಕ ನನ್ನ ಒಂದು 18 ವರ್ಷಗಳ ಸೇವೆಗೆ ಆರೈಕೆ, ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಬಯಸ್ತಾ, ಇಲ್ಲಿಗೆ ನನ್ನ ಈ ಒಂದು ನನ್ನ ಅನುಭವವನ್ನು ಸೆರೆ ಹಿಡಿದ ಒಂದು ಭಾವನೆಯನ್ನು ಪದಗಳ ಮೂಲಕ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ತಮ್ಮೆಲ್ಲರ ಸಲಹೆ, ಸೂಚನೆ, ಮಾರ್ಗದರ್ಶನಕ್ಕಾಗಿ ನಾನು ಹಂಬಲಿಸ್ತೇನೆ. ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಅಂತರಂಗದ ಭಾವನೆಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತಾಂಬೆ.